ಎಲ್ರಿಗೂ ನಮಸ್ತೆ. 90s ಕಿಡ್ಸ್ ಲೈಫ್ ಸ್ಟೈಲ್ಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ, ಸೊ ಇವತ್ತು ನಾನು ಲೋಕ್ಷ ವಿಷ ಎಲ್ಲರೂ ಇಲ್ಲೇ ನಮ್ಮನೆ ಹತ್ರ ಸ್ವಲ್ಪ ದೂರದಲ್ಲಿ ಮೇಳ ನಡೀತಾ ಇತ್ತು, ಕಾರ್ನ್ ಮೇಳ ಅಂತ ಅಂದ್ಬಿಟ್ಟು ಅದಕ್ಕೆ ಹೋಗ್ತಾ ಇದ್ದೀವಿ. ಸೊ ಹೇಗಿರುತ್ತೆ ಮತ್ತು ಅಲ್ಲಿ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ಮತ್ತು ಏನಾದರೂ ತೊಗೊಳೋದಿತ್ತು ಅಂತಂದರೆ ತೊಗೊಳ್ಳೋಣ. ನಾವು ಫಸ್ಟ್ ಟೈಮ್ ಈ ಥರ ಒಂದು ಇವೆಂಟ್ಗೆ ಹೋಗ್ತಾ ಇರೋದು. ಸೊ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ತಾ ಇದ್ದೀವಿ, ಹೇಗಿರುತ್ತೆ ಏನಂತ ಅಂದ್ಬಿಟ್ಟು. ಸೊ ನೋಡೋಣ ಬನ್ನಿ. ಇದೆ ನೋಡಿ, ಕಾರ್ನ್ ಮೇಳ ಅಂತ ಅಂದ್ಬಿಟ್ಟು ನಡೀತಾ ಇರೋದು. ಸೊ ಲೋಕ್ಷ ಮನೇಲಿ ಇದ್ಕೊಂಡು ಬೋರ್ ಆಗ್ತಾಯಿದೆ, ಎಲ್ಲರೂ ಆಚೆ ಹೋಗೋಣ ಅಂತ ಇದ್ದರು. 3-4 ಡೇಸು ಸ್ಕೂಲಿಗೆ ರಜೆ ಇತ್ತು. ಸೊ ಹಂಗಾಗ್ಬಿಟ್ಟು ಫ್ರೆಂಡ್ಸ್ ಇದೆ ಕಾರ್ನ್ ಮೇಳ ನೋಡಿ, ಎಷ್ಟೊಂದು ಜನ ಇದ್ದಾರೆ. ಅಲ್ಲಿ ಆಟ ಆಡೋದಿದೆ. ನಾನು ಅದು ಅಲ್ಲಿ ಐಟಲ್ ಒಂದು ಗೇಮ್ ಇದೆ, ಅದನ್ನ ಆಡ್ತೀನಿ. ಒಂದು ಆಟ ಸಾಮಾನು ತಗೊಂತೀನಿ ಫ್ರೆಂಡ್ಸ್. ನಾನೇ ಕೊಡಿಸ್ತೀನಿ ಅಂತ ಹೇಳಿದ್ದೀನಿ ಲೋಕ್ಷ. ಅಮ್ಮ ಕೊಡ್ಸು. ನೋಡ್ತಾ ಇದ್ದೀವಿ, ಹಂಗೆ ವಿಡಿಯೋ ಮಾಡ್ಕೊತಾ ಇದ್ದೀವಿ. ಲೋಕ್ಷ ಈ ಥರ ಆಟ ಆಡೋ ಹತ್ರ ಎಲ್ಲ ಹೋಗ್ಬಿಟ್ಟು ನಾನು ಆಟ ಆಡ್ತೀನಿ ಅಂತ ಇದ್ದ. ಚಿಕ್ಕದು ಈ ಥರದ್ದೆಲ್ಲ ಗೇಮ್ಸ್ ಎಲ್ಲ ಇತ್ತು ಅಲ್ಲಿ. ಸೊ ನೋಡಿಕೊಂಡು ಫುಲ್ ಎಂಜಾಯ್ ಮಾಡಿಕೊಂಡು, ಒಂದೇನನ್ಸುತ್ತೆ ಅಂತ ಅಂದರೆ ಈ ಥರ ಏನಾದರೂ ರಜೆಗಳಿದ್ದರೆ ಮತ್ತು ಮಕ್ಕಳಿಗೆ ಈ ಥರ ಸಣ್ಣ ಪುಟ್ಟ ಈವೆಂಟ್ಸ್ಗಳಿಗಾಗಿರ್ಬೋದು, ಈ ಥರ ಹೊರಗಡೆ ಕರ್ಕೊಂಬರೋದ್ರಿಂದ ತುಂಬಾ ಖುಷಿ ಪಡ್ತಾರೆ ಅಂತ ಹೇಳ್ಬೋದು. ಸೊ ನಾವು ಹಂಗೆ ರೌಂಡ್ ಹಾಕ್ಕೊಂಡು ಒಳಗಡೆ ನೋಡೋಣ ಏನೇನಿರುತ್ತೆ ಅಂತ ಅಂದ್ಕೊಂಡು ಬಂದ್ವಿ. ಸೊ ತುಂಬಾ ವೆರೈಟೀಸ್ ಇತ್ತು, ಬಟ್ಟೆಗಳಿತ್ತು, ಮತ್ತು ಇದು ಡ್ರೈ ಫ್ರೂಟ್ಸ್ ಇತ್ತು, ಮತ್ತು ಇದು ಹಪ್ಪಳಗಳು, ಈ ಥರದ್ದೆಲ್ಲದೂ ಡಿಫ್ರೆಂಟಾಗಿ ಚಾಕ್ಲೇಟ್ಸು, ಮತ್ತು ನೋಡಿ ಇಲ್ಲಿ ಶರ್ಟ್ಗಳು ಎಷ್ಟೊಂದಿತ್ತು ಅಂದರೆ ಶಾಪಿಂಗ್ ಮಾಡೋರಿಗೆ ಮತ್ತು ಏನಾದರೂ ಡಿಫ್ರೆಂಟಾಗಿ ಏನಾದರೂ ನೋಡಬೇಕು ಅನ್ನೋರ್ಗಂತೂ ಸೂಪರಾಗಿತ್ತು. ನೋಡಿ ಇದು ಜ್ಯುವೆಲರೀಸು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಅಂದರೆ, ಬಟ್ ರೇಟ್ ಕೂಡ ಇತ್ತು, ತುಂಬ ಕಮ್ಮಿ ಸಿಗುತ್ತೆ ಅಂತ ಅಂದ್ಕೊತೀವಿ. ಖಂಡಿತ ಈ ಥರ ಜಾಗಗಳಲ್ಲೆಲ್ಲ ಕಮ್ಮಿ ಸಿಗೋದಿಲ್ಲ. ನೋಡಿ ಇಯರಿಂಗ್ಸು ಡಿಫ್ರೆಂಟಾಗಿರುವಂಥದ್ದು ನೋಡ್ತಾ ಇರ್ಬೋದು ನೀವು. ಇದೆಲ್ಲ ಕುರುಕಲು ತಿಂಡಿ. ಸೊ ನೋಡಿ ಈ ಥರದ್ದು, ಮತ್ತು ಆಯಿಲು, ನೋವಿನ ಎಣ್ಣೆಗಳಾಗಿರ್ಬೋದು, ನೀಲಗಿರಿ ತೈಲ, ಈ ಥರದ್ದೆಲ್ಲದೂ ಇತ್ತು. ಆ ಮೇಳದಲ್ಲಿ ಕಾರ್ನ್ ಮೇಳ ಅಂತ ಹೆಸರಿಟ್ಟಿದ್ದಾರೆ. ಕಾರ್ನ್ ವೆರೈಟೀಸ್ಗಿಂತಲೂ ಬೇರೆ ಥರದ್ದೇ ತುಂಬಾ ಕಾಣಿಸ್ತಾ ಇತ್ತು. ನೋಡಿ ಬ್ಯಾಗ್ಗಳು ಕೂಡ ಇತ್ತು. ಬ್ಯಾಗೆಲ್ಲ ಒಂದು 200-300 ಸ್ಟಾರ್ಟಿಂಗ್ ಇತ್ತು. ಸೊ ಲೆದರ್ ಥರದ್ದು ಮತ್ತು ಡಿಫ್ರೆಂಟಾಗಿತ್ತು, ನೋಡೋದಕ್ಕಂತೂ ಖುಷಿ ಆಗ್ತಾಯಿತ್ತು. ಸೊ ನಾವು ತೊಗೊಂಡಿದ್ದಕ್ಕಿಂತಲೂ ನೋಡಿದ್ದೇ ಜಾಸ್ತಿ. ನೋಡಿ ಪ್ರತಿ ಅಂಗಡಿ ಹತ್ರನೂ ಹೋಗೋದು, ತೆಗೆದು ನೋಡೋದು, ಈ ಥರ. ಸೊ ತಗೊಳ್ಳೋದು ಕಮ್ಮಿ, ನೋಡೋದೇ ಜಾಸ್ತಿ ಆಗಿತ್ತು. ಸೊ ಲೋಕ್ಷನು ನೋಡಿ ಕಳ್ಳನ ಥರ ಆ ಕಡೆ ಈ ಕಡೆ ಅದೆಲ್ಲ ನೋಡ್ಕೊಂಡು ಓಡಾಡ್ತಾ ಇದ್ದ. ಡಿಫ್ರೆಂಟ್ ಬ್ಯಾಂಗಲ್ಸು ಕೂಡ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಸೊ ನೋಡಿ ನೀವು ನೋಡ್ತಾ ಇರ್ಬೋದು, ಕ್ಲಿಪ್ಗಳು, ಮತ್ತು ಈ ಥರ ಚಕ್ಲಿ, ಕೋಡ್ಬಳೆ, ಎಲ್ಲ ಥರದ್ದು ಎಲ್ಲ ಹೋಮ್ ಮೇಡ್ ಅಂತ ಅಲ್ಲಿ ಹಾಕ್ಕೊಂಡಿದ್ರು. ಅದೇನೋ ಗೊತ್ತಿಲ್ಲ. ಸೊ ಮನೆಯಿಂದನೇ ಮಾಡ್ಕೊಂಬಂದಿರೋದು ಅಂತ ಅಂದ್ಬಿಟ್ಟು ಸೇಲ್ ಮಾಡ್ತಾಯಿದ್ರು. ಬಟ್ಟೆಗಳಂತೂ ಎಷ್ಟು ವೆರೈಟೀಸ್ ಇತ್ತು ಅಂತ ಅಂದರೆ ನೋಡಿ, ಇದು ಮರದಲ್ಲಿ ಮಾಡಿರೋ ಅಂಥದ್ದು ಬ್ರಷ್ ಆಗಿರ್ಬೋದು, ಮತ್ತು ಪಾಚಿನ್ಗೆ ಕೂಮ್ ಆಗಿರ್ಬೋದು, ಈ ಥರದ್ದೆಲ್ಲದನ್ನು ವುಡ್ಡಲ್ಲಿ ಮಾಡಿರೋ ಅಂಥದ್ದು ಇರ್ತಾಯಿತ್ತು. ಈ ಜ್ಯುವೆಲರೀಸ್ ಅಂತೂ ಡಿಫ್ರೆಂಟಾಗಿತ್ತು. ಜಾಸ್ತಿ ಬಟ್ಟೆ ಮತ್ತು ಈ ಥರ ಜ್ಯುವೆಲರೀಸ್ದೇ ತುಂಬ ಇದ್ದಿದ್ದು. ಸೊ ಡಿಫ್ರೆಂಟ್ ಸ್ಯಾರೀಸ್ ಕೂಡ ಬಂದಿತ್ತು. ಸೊ ಇದು ಮಸಾಜರು, ಇದು ಕೂಡ ಇತ್ತು ನೋಡಿ. ಲೋಕ್ಷ ಸುಮ್ಮನೆ ಟ್ರೈ ಮಾಡ್ದ, ಅವನಿಗೆ ಅದೊಂಥರ ಚಕ್ಕಲಿ ಕೊಟ್ಟಂಗೆ ಆಯಿತು ಅನಿಸುತ್ತೆ. ಫುಲ್ಲು ನಕ್ಕೊಂಡು ಖುಷಿ ಪಟ್ಕೊಂಡು ಫುಲ್ಲು ಒಂದು ರೌಂಡು ಎಂಜಾಯ್ ಮಾಡಿದ್ವಿ. ಸೊ ನಾವೇನೂ ಅಲ್ಲಿ ತೊಗೊಳ್ಲಿಲ್ಲ, ನೋಡಿಕೊಂಡು ಖುಷಿಪಟ್ಟು ಏನೇನಿರುತ್ತೆ, ಹೆಂಗಿರುತ್ತೆ, ಡಿಫ್ರೆಂಟಾಗಿರುತ್ತೆ ಅಂತ ಅಂದ್ಕೊಂಡು ಸುಮಾರು ಒಂದು ರೌಂಡು ನಿಧಾನಕ್ಕೆ ಒಂದು ರೌಂಡ್ ಹಾಕ್ಕೊಂಡು, ಸೊ ನೋಡಿ ಹೊರಗಡೆಯಿಂದ ಹೆಂಗೆ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು. ಸೊ ತಿನ್ನೋದಿತ್ತು ಅಲ್ಲಿ, ತಿನ್ನೋದಂತೂ ಚೆನ್ನಾಗಿ ತಿಂದ್ವಿ. ಏನೋ ಬೇಕು ಅಂತ ಅಂದಿದ್ದು ಮಕ್ಕಳಿಗೆಲ್ಲ ನೋಡಿ ಕೊಡಿಸ್ಕೊಂಡು
ಚೆನ್ನಾಗಿ ತಿಂದ್ಕೊಂಡು ಅಲ್ಲೆಲ್ಲ ಹೊರಗಡೆ ಎಲ್ಲ ಓಡಾಡಿಕೊಂಡು ಕತ್ತಲೆ ಆಗ್ತಾ ಆಗ್ತಾ ಜನ ತುಂಬ ಜನ ಸೇರಿದ್ರು. ಸೊ ಎಷ್ಟು ಜನ ಅಂತಂದರೆ ಅಲ್ಲಿ ಒಳಗಡೆ ಹೋಗೋದಕ್ಕೆ ಆಗ್ತಿರ್ಲಿಲ್ಲ, ಬರೋದಕ್ಕೂ ಆಗ್ತಿರ್ಲಿಲ್ಲ, ಅಷ್ಟು ಜನ ಇತ್ತು ನೋಡಿ. ಆಟ ಆಡೋದೆಲ್ಲ ಇತ್ತು ಅಲ್ಲಿ, ಸ್ವಿಮ್ಮಿಂಗ್ ಪೂಲ್ ಥರ ಚಿಕ್ಕದಾಗಿ, ಅದರೊಳಗೆ ಏನೋ ಮಕ್ಕಳನ್ನ ಚಿಕ್ಕ ಚಿಕ್ಕ ಮಕ್ಕಳನ್ನ ಆಟ ಆಡಿಸೋದಾಗಿರ್ಬೋದು, ಈ ಥರ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಫ್ರೀ ಆದಾಗ ಈ ಥರ ಹೊರಗಡೆ ಹೋಗೋದಾಗಿರ್ಬೋದು, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು. ಸುಮ್ಮನೆ ನಾವು ಏನು ತೊಗೊಳೋದು ಬೇಡ, ದೊಡ್ಡ ದೊಡ್ಡ ಜಾಗಕ್ಕೆ ಕರ್ಕೊಂಡೋಗ್ಬೇಕು ಅಥವಾ ದೊಡ್ಡ ದೊಡ್ಡ ಗಿಫ್ಟ್ಗಳು ಕೊಡಿಸ್ಬೇಕು, ಈ ಥರದ್ದೇನು ಬೇಕಾಗಿಲ್ಲ. ಈ ಥರ ಸಣ್ಣ ಪುಟ್ಟ ಜಾಗಕ್ಕೆ ಹೋಗಿ ಒಂದು ಸ್ವಲ್ಪ 2ರಿಂದ 3 ಗಂಟೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅಲ್ಲಿ ನೋಡಿಕೊಂಡು ಬರೋದ್ರಿಂದ ನಿಜಕ್ಕೂ ತುಂಬಾ ಖುಷಿ ಇರುತ್ತೆ ಅಂತಲೇ ಹೇಳ್ಬೋದು. ಒಂದು ಚೇಂಜ್ ಕೂಡ. ಮಕ್ಕಳನ್ನ ಮನೇಲೇ ಕೂಡಾಕೊಂಡು ಮನೇಲೇ ಇಟ್ಕೊಂಡು ಇಲ್ಲೇ ಇರಿ, ಆಚೆ ಹೋಗ್ಬೇಡಿ ಅಥವಾ ಇನ್ನೇನೋ ಹೇಳ್ಕೊಂಡು ಮನೇಲಿ ಇಟ್ಕೊಳ್ಳೋದ್ಕಿಂತಲೂ ಈ ಥರ ಸ್ವಲ್ಪ ಹೊರ್ಗಡೆ ಕರ್ಕೊಂಡೋಗಿ ಬರೋದ್ರಿಂದ ಅವ್ರಿಗೂ ಒಂದು ಚೇಂಜ್ ಇರುತ್ತೆ. ಸೊ ನಮಗೂ ಏನೋ ಒಂದು ಖುಷಿ ಸಿಗುತ್ತೆ, ಅವ್ರ ಜೊತೆ ಹೊರ್ಗಡೆ ಹೋಗಿ ಬಂದ್ವಿ ಅಂತ ಅಂದ್ಬಿಟ್ಟು. ಸೊ ಅಮ್ಮ ಆಗಲಿ ಅಪ್ಪ ಆಗಲಿ ಯಾರು ಇರ್ತಾರೋ ಅವರು ಯಾವಾಗಾದರೂ ಒಂದೊಂದು ಸಲ ಈ ಥರ ಕರ್ಕೊಂಡು ಓಡಾಡಿದ್ರೆ ಒಳ್ಳೆಯದು, ಖುಷಿ ಅಂತ ಹೇಳ್ತಾ ಸೊ ನಾವು ಮನೆಗೆ ಬಂದ್ವಿ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಿದ್ದೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಈ ಥರದ್ದು ಏನಾದರೂ ಚಾನ್ಸ್ಗಳು ಸಿಕ್ಕಿದ್ರೆ ಓಡಾಡ್ಕೊಂಬನ್ನಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿತ್ತು ಅಂತ ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.